ಹೊಡಬಿದ್ರಿಯ ಗ್ರಾಮ ದೇಗುಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ಶ್ರೀ ಬಂಜಾರ ಪ್ರಕಾಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಬಹಳ ವೇಗವಾಗಿ ನಡೆಯುತ್ತಾ ಇದೆ. ಇಷ್ಟರಲ್ಲೇ 80% ಕಾಮಗಾರಿ ಪೂರ್ಣಗೊಂಡಿದ್ದು ಇನ್ನು ಕೆಲವೇ ತಿಂಗಳಲ್ಲಿ ಈ ಕಾಮಗಾರಿಗೆ ಅಂತಿಮ ಸ್ಪರ್ಶ ನೀಡಲಿದೆ ಎಂಬುದಾಗಿ ಗ್ರಾಮದ ಪ್ರಮುಖರಲ್ಲಿ ಒರ್ವರಾದಂತಹ ವಿಶುಕುಮಾರ್ ಶೆಟ್ಟಿಯವರು ತಿಳಿಸಿದ್ದಾರೆ. ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಡುಬಿದ್ರಿಯ ಗ್ರಾಮ ದೇಗುಲ ಬಂಜಾರ ಪ್ರಕಾಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಇಷ್ಟರಲ್ಲೇ ಶ್ರೀ ಮಹಾಲಿಂಗೇಶ್ವರ ಹಾಗೂ ಮಹಾಗಣಪತಿ ದೇವರ ಗರ್ಭಗುಡಿಗಳ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಸುತ್ತುಪೌಳಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಒಂದು ಅಂದಾಜಿನ ಪ್ರಕಾರ ಮುಂದಿನ ಏಪ್ರಿಲ್ ತಿಂಗಳಿಂದ ಬ್ರಹ್ಮಕಲಶಾದಿ ಧಾರ್ಮಿಕ ಕಾರ್ಯಗಳು ಆರಂಭಗೊಳ್ಳುವ ನಿರೀಕ್ಷೆ ಇದೆ. ಆದರೆ ಮುಂದಿನ ಕೆಲವೇ ದಿನಗಳಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಬಂಜಾರ ಪ್ರಕಾಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿ ಹಾಗೂ ಗ್ರಾಮದ ಪ್ರಮುಖರ ಸಭೆಯಲ್ಲಿ ಬ್ರಹ್ಮಕಲಶೋತ್ಸವದ ದಿನ ನಿಗದಿಯಾಗಲಿದೆ. ಎಲ್ಲ ಸದ್ಭಕ್ತರು ಗ್ರಾಮದೊಡೆಯನ ದೇಗುಲ ಜೀರ್ಣೋದ್ಧಾರದಲ್ಲಿ ಕೈಯಾಡಿಸುವ ಮೂಲಕ ತನು ಮನ ಧನಗಳಿಂದ ಸಹಕರಿಸುವಂತೆ ಅವರು ವಿನಂತಿಸಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇಗುಲದ ಜೀರ್ಣೋದ್ಧಾರದ ಕಾರ್ಯಕ್ರಮ ಭರದಿಂದ ಆಗ್ತಾ ಇದೆ. ಸುಮಾರು ಇನ್ನು 1 ವರ್ಷ ಆಗ್ತಾ ಬರ್ತಾ ಇದೆ. ಈಗಾಗಲೇ ಶ್ರೀಯುತ ಬಂಜಾರ ಪ್ರಕಾಶ್ ಶೆಟ್ಟರ ಮುಂದಾಳತ್ವದಲ್ಲಿ ಸುಮಾರು ನಮ್ಮ ಮಾಹಿತಿಗೆ ಬಂದ ಪ್ರಕಾರ 32 ರಿಂದ 35 ಕೋಟಿ ರೂಪಾಯಿಯ ವೆಚ್ಚದೊಂದಿಗೆ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಗ್ರಾಮದ ದೇಗುಲ, ಗ್ರಾಮದ ಉಲ್ಲಾಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ 2 ಗರ್ಭಗುಡಿಗಳು ಈಗಾಗಲೇ ಎದ್ದು ತೋರ್ತಾ ಇದೆ. ಇನ್ನು ಸುತ್ತ ಪೌಲಿ, ಅದೇ ರೀತಿ ಒಳಗಿನ ಪೌಲಿಯ ಕಾರ್ಯವು ಭರದಿಂದ ಸಾಗ್ತಾ ಇದೆ. ನನ್ನ ಮಾಹಿತಿ ಪ್ರಕಾರ ಊರಿನವರ ಹಾಗೂ ತಂತ್ರಿಯವರ ಈ ಸಂಬಂಧಪಟ್ಟ ಈ ಸಮಿತಿಯವರ ಒಂದು ಮಾಹಿತಿಯ ಮೇರೆಗೆ ಏಪ್ರಿಲ್ 23ರಿಂದ ಇದು ಬ್ರಹ್ಮಕಲಶದ ಪ್ರಕ್ರಿಯೆ ಆರಂಭವಾಗಿ ಮೇ 12-15ರವರೆಗೆ ಭರದಿಂದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ, ಆಗುವ ಸಂಭವವಿದೆ. ಮುಖ್ಯವಾಗಿ ಇನ್ನು ಮುಂಬರುವ ವಾರದಲ್ಲಿ ಆ ಊರಿನ ಗಣ್ಯರು, ಅದೇ ರೀತಿ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ರು ಬಂಜಾರ ಅವರ
ಆ ಮುಂದಾಳತ್ವದಲ್ಲಿ ನಡೆಯುವಂತಹ ಸಮಿತಿಯ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕಾಂಟ್ರಾಕ್ಟರ್ಗಳನ್ನು ಕರೆಸಿ ಅದನ್ನು ಈಗ ಇನ್ನು ಕೆಲವೇ ದಿನದಲ್ಲಿ ಈ ಬ್ರಹ್ಮಕಲಶದ ದಿನವನ್ನು ಅವರು ಡಿಕ್ಲೇರ್ ಮಾಡಲಿಕ್ಕಿದ್ದಾರೆ. ಮುಖ್ಯವಾಗಿ ಊರಿನ ಒಂದು ಜನರಿಗೆ ಇದೊಂದು ಹಬ್ಬದ ವಾತಾವರಣ ಹೇಳಬಹುದು. ಅದೆಷ್ಟೋ ವರ್ಷದಿಂದ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಜೀರ್ಣೋದ್ಧಾರ ಆಗಬೇಕು ಎಂಬ ಸರ್ವ ಭಕ್ತರ ಅಭಿಪ್ರಾಯದಂತೆ ಇದೀಗ ದೇವರು ದಯೆ ತೋರಿದ್ದಾರೆ. ನಮ್ಮೆಲ್ಲರಿಗೂ ಈ ಜಾಗಕ್ಕೆ ಯಾರೆಲ್ಲ ಬರುವುದಿಲ್ವ ಅವರನ್ನು ಭರಿಸಬೇಕು ದೇವರು. ಅದೇ ರೀತಿ ಕೊಡದಿರುವಂತಹ ಎಲ್ಲ ಭಕ್ತಾಭಿಗಳಿಗಳು ಇನ್ನಷ್ಟು ಹಣ ಕ್ರೋಢೀಕರಿಸಿ ಧನ ಸಂಪತ್ತು ಬಂದು ಈ ಪರಿಸರದಲ್ಲಿ ಪಡುಬಿದ್ರಿಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಮಿಗಿಲಾದ ದೇವಸ್ಥಾನ ಇಲ್ಲ ಎಂಬ ಆ ಒಂದು ಭರವಸೆಯೊಂದಿಗೆ ಎಲ್ಲ ಭಕ್ತರಿಗೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡುವುದು, ತನು ಮನ ಧನದಿಂದ ಸಹಕರಿಸಿ ಆದಷ್ಟು ಬೇಗ ನಮ್ಮ ಊರಿನ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಜೀರ್ಣೋದ್ಧಾರ ನೆರವೇರಿಸಿ ಬ್ರಹ್ಮಕಲಶೋತ್ಸವ ಆ ದೇವರ ಪ್ರತಿಷ್ಠೆಯನ್ನು ಮಾಡಿ ಬ್ರಹ್ಮಕಲಶೋತ್ಸವವನ್ನು ವಿಜೃಂಭಣೆಯಿಂದ ಮಾಡೋಣ ಎಂದು ಸರ್ವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.